ನೋಡಿ, ಈಗ ಸಾಕಷ್ಟು ರೀತಿಯಾದಂಥ ಸರ್ಕಸ್ಗಳು ನಡೀತಾ ಇದೆ. ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿ 272 ಮ್ಯಾಜಿಕ್ ನಂಬರ್ ಯಾವ ಪಕ್ಷ ಕೂಡ ರೀಚ್ ಆಗಿಲ್ಲ. 2 ಟೈಮ್ BJP ಗೆದ್ದು ಬೇಗಿತ್ತು. ಆದರೆ ಈ ಬಾರಿ ತೀವ್ರವಾದಂಥ ಮುಖಭಂಗ ಅಂತ ಹೇಳ್ಬೋದು. ನೋಡಿ, ಈ ಹಿಂದೆ ಕೆಲವೊಂದಿಷ್ಟು ಲೋಕಸಭಾ ಚುನಾವಣೆಗಳನ್ನು ಗಮನಿಸಿದರೆ ಅತಂತ್ರ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷಗಳ ಸಹಕಾರವನ್ನು ತೆಗೆದುಕೊಂಡು ಪ್ರಧಾನಮಂತ್ರಿಗಳಾಗಿದ್ದಾರೆ ಅನ್ನುವಂಥ ಉದಾಹರಣೆಗಳು ಗಮನಿಸಿದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ನಮ್ಮ ದೇವೇಗೌಡರು ಇರ್ಬೋದು, ನಮ್ಮ ರಾಜ್ಯದವರು, ಜೊತೆಗೆ IK ಗುಜ್ರಾಲ್ ಇರ್ಬೋದು, VP ಸಿಂಗ್ ಇರ್ಬೋದು. ಪೂರ್ತಿ ಮೆಜಾರಿಟಿ ಬರೆದಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಅಚ್ಚರಿಯಾದಂಥ ಬೆಳವಣಿಗೆಗಳಾಗಿದ್ದಾವೆ. ಈಗಲೂ ಕೂಡ ಅದೇ ಆಗಬಹುದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಸಂತೋಷ್, ಈಗ ಫಲಿತಾಂಶ ನೋಡ್ತಾ ಇದ್ದೇವೆ. ಒಂದು ರೀತಿ ಅತಂತ್ರ ಅಂತ ಹೇಳ್ಬೋದು. ಇದು ಸರ್ಕಾರ ರಚನೆ ಮಾಡಲಿಕ್ಕೆ ಯಾವುದು ಕೂಡ ನಂಬರ್ ರೀಚ್ ಆಗಿಲ್ಲ ಯಾವ ಪಕ್ಷ ಕೂಡ. ಬಟ್ ಈಗ ನಿತೀಶ್ ಕುಮಾರ್ ಅವರಿಗೆ ಯಾವ ರೀತಿ ಡಿಮ್ಯಾಂಡ್ ಬಂದಿದೆ, ಈಗ ಉಪಪ್ರಧಾನಿ ಮಾಡುವಂಥ ಆಫರ್ನ ನಿರಾಕರಿಸ್ತಾರಾ, ಒಪ್ಕೊಳ್ತಾರಾ, NDAಗೆ ಕೈ ಕೊಟ್ಟು ಇಂಡಿಯಾ ಕಡೆ ಜಿಗಿತಾರಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಈಗ ಸದ್ಯಕ್ಕೆ ಯಾವ ರೀತಿಯಾದಂತಹ ಮಾತುಕತೆಗೆ ಮುಂದಾಗಿದ್ದಾರೆ ಅಂತ? ಪ್ರಭು, ಈಗಾಗಲೇ ನಾವು ನೋಡಿದ್ದೇ ಆದರೆ ಎಲ್ಲ ಎಕ್ಸಿಟ್ ಪೋಲ್ಗಳ ರಿಸಲ್ಟ್ಗಳು ಕೂಡ ಈಗ ತಲೆ ಕೆಳಗಾಗಿದೆ. ಅದರ ಜೊತೆಗೆ ಯಾರಿಗೂ ಮೆಜಾರಿಟಿ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಕ್ಲಿಯರ್ ಪಿಕ್ಚರ್, ಒಂದು ಸ್ಪಷ್ಟವಾದಂತಹ ಚಿತ್ರಣ ಈಗ ಸಿಗ್ತಾ ಇದೆ. ಈ ನಡುವೆ ಯಾರು ಸರ್ಕಾರ ರಚನೆ ಮಾಡ್ತಾರೆ? NDA ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡುತ್ತಾ ಅಥವಾ ಇಂಡಿಯಾ ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡುವಲ್ಲಿ ಯಶಸ್ವಿಯಾಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ. ಈ ನಡುವೆ ಒಂದು ವೇಳೆ ಏನಾದರೂ NDA ಮೈತ್ರಿಕೂಟದಲ್ಲಿ ಈಗಾಗಲೇ ಬಹುಮತ ಇದೆ, ತಮ್ಮ ಮಿತ್ರ ಪಕ್ಷಗಳನ್ನು ಕಾಪಾಡಿಕೊಳ್ಳುವಂತಹ ಒಂದು ಅನಿವಾರ್ಯ ಸ್ಥಿತಿ. ನೋಡಿ, ಯಾವಾಗ NDA ಮೈತ್ರಿಕೂಟದ ಒಂದು ಸಭೆಯಾಗತ್ತೆ, ಆ ಸಭೆಯಲ್ಲಿ ಅನೇಕ ನಾಯಕರನ್ನ ಕಡೆಗಣಿಸಲಾಗಿತ್ತು ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಆದರೆ ಈಗ ಅದೇ BJP ಪಕ್ಷಕ್ಕೆ, NDA ಮೈತ್ರಿ ಪಕ್ಷಕ್ಕೆ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಇದೀಗ ಸಾಕಷ್ಟು ಅನಿವಾರ್ಯವಾಗಿ ಪರಿಣಮಿಸ್ತಾ ಇದೆ ಅಂತ ನಾವು ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನದರ ಜೊತೆಗೆ ಪ್ರಮುಖವಾಗಿ ಇಂಡಿಯಾ ಮೈತ್ರಿಕೂಟ ಯಾವ ರೀತಿಯಾಗಿ ಬೇರೆ ಬೇರೆ ಪಕ್ಷಗಳನ್ನು ತನ್ನತ್ತ ಸೆಳೆಯತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಈಗಾಗಲೇ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅಂತ ಒಂದು ಬಹಳ ದೊಡ್ಡದಾಗಿರುವಂತಹ ಹೈಡ್ರಾಮಾ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಜೈರಾಮ್ ರಮೇಶ್ ಆಗಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ನಾಯಕರು ಒಂದೆಡೆ ನಿತೀಶ್ ಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಉಪ ಪ್ರಧಾನಿ ಸ್ಥಾನವನ್ನು ನೀಡೋದಕ್ಕೆ ಅಂತ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ TDP ಪಕ್ಷದ ನಾಯಕರನ್ನು ಕೂಡ ಈಗ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತೊಮ್ಮೆ ತಮ್ಮ ಪಕ್ಷವನ್ನು ಬೆಂಬಲಿಸುವಂತೆ TDPಯನ್ನ ಕೂಡ ಕೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಾವು ಈವರೆಗೆ ನಾವು ನೋಡಿದ್ದೆ ಆದರೆ BJP ಹತ್ರ ಈಗಾಗಲೇ ಸ್ಪಷ್ಟವಾಗಿರುವಂತಹ ಒಂದು ಬಹುಮತ ಇದೆ. 295 ಸೀಟುಗಳ ಒಂದು ಬಹುಮತ ಇದೆ. ಸರ್ಕಾರ ರಚನೆ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಮಿತ್ ಶಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತುರ್ತು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಎಲ್ಲಾ ಪಕ್ಷಗಳನ್ನ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಒಂದು ವೇಳೆ ನಿತೀಶ್ ಕುಮಾರ್ ಮತ್ತು TDPಯನ್ನ ಸೆಳೆಯುವಲ್ಲಿ ಏನಾದರೂ ಕಾಂಗ್ರೆಸ್ ಯಶಸ್ವಿ ಆಗಿದ್ದೇ ಆದ್ರೆ ಆ ಸಂದರ್ಭದಲ್ಲಿ 31 ಸಂಸದರನ್ನ ಕಳೆದುಕೊಳ್ಳುತ್ತೆ, ಮೆಜಾರಿಟಿ ಹೋಗುತ್ತೆ BJPಗೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ಯರನ್ನ ಸೇರಿಸಿಕೊಂಡು ಸರ್ಕಾರ ರಚನೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಪ್ರಭು. ಆದ್ರೆ ಏನು ಮಾಡ್ತಾರೆ ಈ ನಾಯಕರು ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.